ಫ್ರೆಂಡ್ಸ್, ನಾನಿವತ್ತು ಆದಷ್ಟು ಬೇಗ ರುಚಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋದೇನು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ರವೆ, ಕೊತ್ತಂಬರಿ, ಕರಿಬೇವು. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಸೊ ನಾನು ಇಷ್ಟು ಎಣ್ಣೆ ಹಾಕ್ತಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅದಕ್ಕೆ ತಕ್ಕನಂಗೆ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಸಿಡಿಲಿ. ನೋಡಿ, ಸಾಸಿವೆ ಈ ಥರ ಸಿಡಿತಿದೆ. ಸಾಸಿವೆ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸಾಸಿವೆ ಬೆಂದಿದೆ. ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ನಾನು ಯಾವಾಗಲೂ ಈ ಥರ ವೈಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ. ನೀವು ಅದೇ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಉಪ್ಪಿಟ್ಟು ಯಾವಾಗಲೂ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ, ಅದಕ್ಕೆ ನಾನು ಈರುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಈರುಳ್ಳಿ ಬೆಂದಿದೆ. ಇವಾಗ ನಾನು ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಇವಾಗ ನಾನು ಇಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನೋಡಿ, ಇವಾಗ ಟೊಮೊಟೊ ಬೆಂದಿದೆ. ಟೊಮೊಟೊ ಬೆಂದ ನಂತರ ನಾವೀಗ ನೀರು ಹಾಕಬೇಕು. ನೀರು ರವೆ ಎಷ್ಟು ತೊಗೊತೀರೋ ರವೆನ ಅಳತೆ ಮಾಡಿ ತಗೊಳ್ಳಿ. ರವೆ ಎಷ್ಟು ತೊಗೊತೀರೋ ಅದು 2ರಷ್ಟು ನೀರು ಹಾಕ್ತಾರೆ. ಆದರೆ ನೀವು ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡಿ. ಸ್ವಲ್ಪ ತೆಳುವಾಗಿರುತ್ತೆ, ಮೆತ್ತಗಿರುತ್ತೆ. ಸಜ್ಜಿಗೆ ಕೊಡ್ತಾರಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ, ಆ ಥರ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಒಂದ್ಸಲ ಮಾಡಿ ಫ್ರೈ ಮಾಡಿ. ನನಗಂತೂ ಈ ಥರ ತೆಳ್ಳಗಿದ್ರೇ ಉಪ್ಪಿಟ್ಟು ಇಷ್ಟ ಆಗುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಾಗುತ್ತೆ. ಓಕೆ, ಇವಾಗ ಇದು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಕುದಿ ಬರಲಿ. ನಾವೀಗ ರವೆನ ಹುರ್ಕೊಳ್ಳೋಣ. ಇಲ್ಲಿ ರವೆ ಹುರ್ಕೊತಿದ್ದೀನಿ. ರವೆನ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಬೇಕು. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಎಣ್ಣೆನೂ ಹಾಕ್ಬೋದು. ನಾನಿಲ್ಲಿ ತುಪ್ಪ ಹಾಕೋತಿದ್ದೀನಿ. ನಿಮ್ಗೆ ಯಾವುದು ಬೆಟರ್ ಅನಿಸುತ್ತೆ ಅದನ್ನು ನೀವು ಹಾಕ್ಕೋಬೋದು. ಇವಾಗಿನ ಮಕ್ಕಳಿಗೆ ಅಡುಗೆನೇ ಮಾಡೋಕ್ಕಾಗಲ್ಲ. ಹೋದ್ರೆ ಸ್ಕೂಲು, ಟ್ಯೂಷನ್ನು, ಬಂದ್ಯಾ, ಹೋಮ್ವರ್ಕು ಅಂತ ಹಿಂಗೆ ಟೈಮ್ ಕಳೆದುಬಿಡ್ತಾರೆ. ಅಡುಗೆ ಮಾಡುವಾಗ ನೀವು ನಿಮ್ಮ ಮಕ್ಕಳನ್ನ ಜೊತೆಲಿ ಇರಿಸ್ಕೊಂಡು ಎಲ್ಪ್ ತಗೊಳ್ಳಿ. ಇದು ಕಟ್ ಮಾಡು, ಇದು ಕೊಡು, ಇದು ಹಾಕು ಅಂತೇಳಿ ಆಗ ಅವ್ರಿಗೂ ಸ್ವಲ್ಪ ಐಡಿಯಾ ಬರುತ್ತೆ, ಇದು ಮಾಡಿದ್ರು ಅಂತ. ಕೆಲವೊಮ್ಮೆ ನಮಗೆ ಅಡುಗೆ ಮಾಡೋಕ್ಕಾಗಲ್ಲ, ಹುಷಾರಿಲ್ಲ, ಏನೋ ಕೆಲಸ ಇದೆ, ಆ ಟೈಮಲ್ಲೆಲ್ಲ ಮಕ್ಳಿಗೆ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ನಮಗೂ ಅಡುಗೆ ಮಾಡಿಕೊಡ್ತಾರೆ ಅವರು. ನೋಡಿ, ಇವಾಗ ರವೆ ಹುರ್ಕೊಂಡಿದ್ದೀನಿ. ಜಾಸ್ತಿ ಉರಿ ಕೊಡಬೇಡಿ, ಕಡಿಮೆ ಉರಿ ಇಟ್ಕೊಂಡೆ ರವೆನ ಹುರ್ಕೊಳ್ಳಿ. ಸೀದೋಗ್ಬಾರ್ದು, ಸೀದೋದ್ರೆ ಚೆನ್ನಾಗಾಗಲ್ಲ. ಇಷ್ಟ ಅದು ಹುರಿದಿದ್ದೀನಿ, ಸಾಕು. ಇಷ್ಟ ಆದರೆ ಕೆಂಪಾಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದು ಬೆಂದಿದೆಯಾ ನೋಡೋಣ. ಓಕೆ, ಬೆಂದಿದೆ.
ಇವಾಗ ನಾವು ಇದಕ್ಕೆ ಹುರಿದಿರೋ ರವೆನ ಹಾಕಿ ತಿರುಗಿಸ್ಕೊಳ್ಳೋಣ. ಉರಿನ ಫುಲ್ ಕಡಿಮೆ ಮಾಡ್ಕೊಬಿಡಿ. ಹೀಗೆ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಆದಷ್ಟು ಮಕ್ಕಳನ್ನ ಜೊತೆಲಿ ಇಟ್ಕೊಳ್ಳಿ. ಆಗ ಅವ್ರಿಗೆ ನೀವು ಅಡುಗೆ ಕಲಿಯೋಕ್ಕಿಂತ ಬೇರೆ ಟೈಮೇ ಕೊಡಬೇಕಾಗಿಲ್ಲ, ಇಲ್ಲೇ ಕಲ್ತ್ಕೊಂಡಿರ್ತಾರೆ. ನೋಡಿ ಈ ಥರ ತೆಳುವಾಗ್ತಿದೆ, ಈ ಥರ ಕೈ ಆಡಿಸ್ತಾ ಇದೆ. ಉಪ್ಪಿಟ್ಟು ಸಾಧಾರಣವಾಗಿ ಗಟ್ಟಿ ಮಾಡ್ತಾರೆ, ಆದರೆ ನನಗೆ ಅದು ಇಷ್ಟ ಇಲ್ಲ. ನನಗೆ ಸ್ವಲ್ಪ ತೆಳು ಉಪ್ಪಿಟ್ಟು ಅದೇ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಗಂಟಾಗಲಿಲ್ಲ, ಚೆನ್ನಾಗಿ ಬಂದಿದೆ. ಇನ್ನೂ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಇದು ಸಾಧಾರಣ ಸ್ವಲ್ಪ ಗಟ್ಟಿನೇ ಆಯಿತು. ಸ್ಲಿಮ್ಮಲ್ಲಿ ಇಟ್ಬಿಡೋಣ. ರೆಡಿಯಾಗಿದೆ. ಬನ್ನಿ ಇವಾಗ ಇನ್ನೊಂದ್ಸಲ ತಿರುಗಿಸ್ಕೊಳ್ಳೋಣ. ಆಗಿದೆ, ಸಾಕು. ಇಷ್ಟು ಉಪ್ಪಿಟ್ಟು ಬೇಗ ಮಾಡ್ಕೊಂಡಿದೆ. ಹೊರಗಡೆಯಿಂದ ಯಾರಾದರೂ ಬಂದು ಅವರೊಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡಿದು ಫ್ರೆಶ್ ಆಗೋದ್ರೊಳಗೆ ರೆಡಿ ಮಾಡ್ಬೋದು. ಅದು ಗಟ್ಟಿನೇ ಆಯಿತು. ನೀವು ಇನ್ನೂ ಸ್ವಲ್ಪ ತೆಳ್ಳಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕುವಾಗ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಮತ್ತು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಆಯಿತು, ಆ ಥರ ಬರ್ತಿದೆ, ತಳ ಹಿಡಿದಿಲ್ಲ. ಉಪ್ಪು ಹಾಕಿರೋದ್ರಿಂದ, ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ. ಇವಾಗ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಆಫ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ತುಪ್ಪ ಹಾಕಿದ್ರೆ, ಅದಕ್ಕೋಸ್ಕರ. ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಷ್ಟೇ ಸಿಂಪಲ್ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.